ರೈಟ್, ಎಲ್ರಿಗೂ ನಮಸ್ಕಾರ. ಬೈದವ ಹೆಸರು ಬಂದ್ಬಿಟ್ಟು ಯಶವಂತ್ ಅಂತ ಹೇಳಿ. ನಮ್ದು ಪ್ರಾಪರ್ ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನೂರು ತಾಲೂಕ್ ಮಲ್ಗುಡ್ ಎಂಬ ಗ್ರಾಮದಿಂದ ಬಂದಿರತಕ್ಕಂಥದ್ದು. ಈ ಒಂದು ವಿಡಿಯೋ ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಒಂದು ಅದ್ಭುತವಾದ ಒಂದು ಅಪರ್ಚುನಿಟಿ ಬಗ್ಗೆ ಮಾತಾಡ್ಲಿಕ್ಕೋಸ್ಕರ ಹೋಗ್ತಾ ಇದೀನಿ. ಏನ್ ಅಪರ್ಚುನಿಟಿ ಅಪ್ಪ ಅಂತಂದ್ರೆ, ನಾವು ಹೊರಗಡೆ ಎಷ್ಟೋ ವಿದ್ಯಾರ್ಥಿಗಳು ಡಿಗ್ರಿ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ, ಜಾಬ್ಗೋಸ್ಕರ ಅಲ್ಲಾಡ್ತಾ ಇದ್ದಾರೆ. ಬಟ್ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಎಂತ ಮಾಹಿತಿ ಅಪ್ಪ ಅಂತಂದ್ರೆ, ಯಾವುದೇ ಬಂಡವಾಳ ಇಲ್ಲಾರ್ದಂತೆನೆ, ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದಂತೆನೆ, ವಿತೌಟ್ ಇನ್ವೆಸ್ಟ್ಮೆಂಟ್ ಮೇಲೆ ನಿಮ್ಗೆ ಅರ್ನಿಂಗ್ಸ್ ಮಾಡ್ಲಿಕ್ಕೋಸ್ಕರ, ಒಂದು ಉದ್ಯೋಗನ ಕಂಡ್ಕೊಳ್ಳಿಕ್ಕೋಸ್ಕರ, ಒಂದು ಅಪರ್ಚುನಿಟಿ ಕೊಡ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಕ್ಕಂಥದ್ದು. ನಾನ್ ತಿಳಿಸ್ಲಿಕ್ಕೆ ಬಂದಿರತಕ್ಕಂಥ ಅಪರ್ಚುನಿಟಿ ಎಂತದಪ್ಪ ಅಂತಂದ್ರೆ, ನಿಮ್ಗೆ ಈ ಒಂದು ಅಪರ್ಚುನಿಟಿ ಒಳಗಡೆ ಯಾವುದೇ ರೀತಿ ನಿಮ್ಗೆ ಟೈಮ್ ಲಿಮಿಟ್ ಇರುವುದಿಲ್ಲ, ಯಾವುದೇ ರೀತಿ ನಿಮ್ಗೆ ಬಂಡವಾಳ ಇರುವುದಿಲ್ಲ, ಯಾವುದೇ ರೀತಿ ನಿಮಗೆ ಇದರಲ್ಲಿ ಅಷ್ಟೊತ್ತಿಗೆ ಕೆಲಸಕ್ಕೆ ಬರ್ಬೇಕು, ಇಷ್ಟೊತ್ತಿಗೆ ಕೆಲಸಕ್ಕೆ ಬರ್ಬೇಕಂತೇಳಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರ್ಲಾರ್ದಂತೆನೆ ನೀವು ಮಾಡ್ತಕ್ಕಂತ ಕೆಲಸ ಜೊತೆಗೆ ಮಾಡ್ತಕ್ಕಂತ ಒಂದು ಒಳ್ಳೆ ಅವಕಾಶದ ಬಗ್ಗೆ ಹೇಳಿಕೋಸ್ಕರ ನನಗೆ ಬಹಳ ಖುಷಿ ಆಗ್ತದೆ ಡಿಯರ್ ಫ್ರೆಂಡ್ಸ್. ಯಾಕೋಸ್ಕರಪ್ಪ ಅಂತಂದ್ರೆ, ಈ ಒಂದು ಅಪರ್ಚುನಿಟಿ ಯೂಸ್ ಮಾಡ್ಕೊಂಡು ಬಹಳಷ್ಟು ಜನ ಇದರಲ್ಲಿ ಜೀರೋದಿಂದ ಸ್ಟಾರ್ಟ್ ಮಾಡಿ ತಮ್ಮ ಲೈಫ್ ನ ಕಟ್ಕೊಂಡಿರ್ತಕ್ಕಂಥದ್ದು, ಲೈಫ್ ನಲ್ಲಿ ತಮ್ಮ ಅಚೀವ್ಮೆಂಟ್ ಗಳನ್ನ, ತಮ್ಮ ಡ್ರೀಮ್ಸ್ ಗಳನ್ನ ಈಡೇರಿಸಿಕೊಳ್ಳಿಕ್ಕೋಸ್ಕರ ಕಾರಣ ಆಗಿರ್ತಕ್ಕಂಥ ಒಂದು ಅಪರ್ಚುನಿಟಿ. ಆ ಅಪರ್ಚುನಿಟಿ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳಿ. ಆ ಡೈರೆಕ್ಟ್ ಸೆಲ್ಲಿಂಗ್ ಏನಪ್ಪಾ ಅಂತಂದ್ರೆ, ಬೇರೆ ಬೇರೆ ದೇಶದಲ್ಲಿ ಒಂದೊಂದು ಹೆಸರು ಕರೀತಾರೆ. ಬೇರೆ ದೇಶದಲ್ಲಿ ಏನ್ ಕರಿತಾರಪ್ಪ ಅಂದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಅಂತಂದ್ರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಕರೀತಾರೆ, ಇನ್ನೊಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಏನ್ ಕರೀತಾರಪ್ಪ ಅಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಅರ್ಥ. ಡೈರೆಕ್ಟ್ ಸೆಲ್ಲಿಂಗು ನೆಟ್ವರ್ಕ್ ಮಾರ್ಕೆಟ್ ಏನ್ ಲಿಂಕ್ ಇರುತ್ತಪ್ಪ ಅಂತಂದ್ರೆ, ಹೊರಗಡೆ ಟ್ರೆಡಿಷನಲ್ ಮಾರ್ಕೆಟ್ಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಏನ್ ವ್ಯತ್ಯಾಸಪ್ಪ ಅಂತಂದ್ರೆ, ನಾವು 99% ವಸ್ತುಗಳನ್ನ ಹೊರಗಡೆ ನಾವು ಉಪಯೋಗ ಮಾಡ್ತಾ ಇದೀವಿ. ಯಾವ ರೀತಿಯಪ್ಪ ಅಂದ್ರೆ, ಟ್ರೆಡಿಷನಲ್ ಮಾರ್ಕೆಟ್ ಅಲ್ಲಿ. ಟ್ರೆಡಿಷನಲ್ ಮಾರ್ಕೆಟ್ ಅಂತಂದ್ರೆ, ನಮಗೆ ಯಾವುದೇ ಒಂದು ವಸ್ತು ನಮ್ಗೆ ರೀಚ್ ಆಗ್ತಿದಪ್ಪ ಅಂತಂದ್ರೆ ಸುಮಾರು ಮಧ್ಯವರ್ತಿಗಳನ್ನ ದಾಟ್ಕೊಂಡು ನಮ್ಗೆ ರೀಚ್ ಆಗ್ತಿದೆ ಹೊರಗಡೆ ಮಾರ್ಕೆಟ್ ಅಲ್ಲಿ. ಅಂತಂದ್ರೆ ಕ್ಯಾರಿಂಗ್ ಫಾರ್ವರ್ಡಿಂಗ್ ಅಂತ ಬರುತ್ತೆ, ಅದ್ರ ಜೊತೆಗೆ ಹೋಲ್ಸೇಲರ್ ಅಂತ ಬರ್ತಾರೆ, ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ ಅಂತ ಬರ್ತಾರೆ, ಸ್ಟೇಟ್ ಡಿಸ್ಟ್ರಿಬ್ಯೂಟರ್ ಅಂತ ಬರ್ತಾರೆ, ಅದ್ರ ಜೊತೆಗೆ ಅಡ್ವರ್ಟೈಸ್ಮೆಂಟ್ ಅಂತ ಬರ್ತಾರೆ. ಇವೆಲ್ಲಾ ಮಧ್ಯವರ್ತಿಗಳನ್ನ ದಾಟ್ಕೊಂಡು ನಮಗೆ ಕೈಗೆ ರೀಚ್ ಆಗೋಷ್ಟರಲ್ಲಿ ಸುಮಾರು ಮಧ್ಯವರ್ತಿಗಳನ್ನ ದಾಟ್ಕೊಂಡು ನಮಗೆ ಕೈ ಸೇರ್ತಾ ಇದೆ ಒಂದು ವಸ್ತು. ಬಟ್ ಇದು ಯಾವ ಇಂಡಸ್ಟ್ರಿ ಅಪ್ಪ ಅಂತಂದ್ರೆ ಟ್ರೆಡಿಷನಲ್ ಮಾರ್ಕೆಟ್, ಸಾಂಪ್ರದಾಯಿಕ ಮಾರುಕಟ್ಟೆ ಅಂತ ಕರೀತಾರೆ. ಇದು ಹೊರಗಡೆ ಮಾರ್ಕೆಟ್. ಬಟ್ ನಾನ್ ನಿಮಗೆ ತಿಳಿಸ್ಲಿಕ್ಕೆ ಬಂದಿರತಕ್ಕಂಥ ಅಪರ್ಚುನಿಟಿ ಯಾವ್ದಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಂತೇಳಿ. ಡೈರೆಕ್ಟ್ ಸೆಲ್ಲಿಂಗ್ ಅಂತಂದ್ರೆ ನೇರ ಮಾರುಕಟ್ಟೆ ಕಂಪನಿ ಅಂತೇಳಿ. ನೇರ ಮಾರುಕಟ್ಟೆ ಕಂಪನಿ ಅಂತಂದ್ರೆ, ಈ ಮಾರ್ಕೆಟಿಂಗ್ ಕಂಪನಿ ಒಳಗಡೆ ಕಂಪನಿ ತಯಾರು ಮಾಡುತ್ತೆ, ಡೈರೆಕ್ಟ್ ಆಗಿ ಕಸ್ಟಮರ್ ತಲುಪಿಸುತ್ತೆ. ಅರ್ಥ ಆಯ್ತಾ? ಈ ಒಂದು ಅಪರ್ಚುನಿಟಿ ಬಗ್ಗೆ ತಿಳಿಸ್ಕೋಸ್ಕರ ಬಂದಿದ್ದೀನಿ. ಈ ಡೈರೆಕ್ಟ್ ಸೆಲ್ಲಿಂಗ್ ಯಾವಾಗ ಒಂದು ನಮ್ಗೆ ತಿಳಿತಪ್ಪ ಅಂತಂದ್ರೆ, ಒಬ್ರು ಹೇಳ್ತಾರೆ 1942 ಅಂತ ಒಬ್ಬರು ಹೇಳ್ತಾರೆ, ಈ ಒಂದು ದಶಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ನಮ್ಮ ಇಂಡಿಯಾದಲ್ಲಿ ಬಂತಂತೇಳಿ. ಬಟ್ ನಮ್ಮ ಈ ಒಂದು ಇಂಡಸ್ಟ್ರಿ ಒಳಗಡೆ ಯಾವ ರೀತಿ ಇದೆಪ್ಪ ಅಂತಂದ್ರೆ, ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಳಗಡೆ ಜೀರೋದಿಂದ ಯಾವ್ದೇ ರೀತಿ ಬಂಡವಾಳ ಹಾಕ್ಲಾರ್ದಂತಾನೆ ಇಲ್ಲಿ ದುಡ್ಡು ಮಾಡ್ತಕ್ಕಂಥದ್ದು ಇರುತ್ತೆ. ಯಾವ ರೀತಿ? ಫಾರ್ ಎಕ್ಸಾಂಪಲ್, ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ ಇಲ್ಲಿ ಹೊರಗಡೆ ಟ್ರೆಡಿಷನಲ್ ಮಾರ್ಕೆಟ್ ಅಲ್ಲಿ ಸಾವಿರಾರು ಕೋಟ್ಯಾನುಗಟ್ಲೆ ಮಧ್ಯವರ್ತಿಗಳಿಗೆ ಅಡ್ವರ್ಟೈಸ್ಮೆಂಟ್ ಖರ್ಚು ಮಾಡ್ತಕ್ಕಂಥ ದುಡ್ಡನ್ನೇ ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ ನೀವು ಅಲ್ಲಿ ಇನ್ವಾಲ್ವ್ ಆಯ್ತಪ್ಪ ಅಂತಂದ್ರೆ, ಅಲ್ಲಿ ಕೋಟ್ಯಾನುಗಟ್ಲೆ ಖರ್ಚು ಮಾಡ್ತಕ್ಕಂಥ ದುಡ್ಡನ್ನೇ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಅರ್ನ್ ಮಾಡ್ತಕ್ಕಂಥ. ಈ ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ ಸಾವಿರಾರು ಕಂಪನಿಗಳಿದಾವೆ, ಸಾವಿರಾರು ಕಂಪನಿಗಳು. ಆ ಸಾವಿರಾರು ಕಂಪನಿಗಳಲ್ಲಿ ವರ್ಲ್ಡ್ ಅಲ್ಲಿನೇ 36 ಪ್ಲೇಸ್ ಅಲ್ಲಿ, ಇಂಡಿಯಾದಲ್ಲಿನೇ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥ ಒಂದು ಸಂಸ್ಥೆಯ ಬಗ್ಗೆ ನಾನು ಮಾತಾಡ್ಲಿಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಆ ಸಂಸ್ಥೆ ಹೆಸರೇ ವೆಸ್ಟೀಸ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಈ ಕಂಪನಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು 2004 ಜೂನ್ 2 ಕಂಪನಿ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಪ್ಪ ಅಂತಂದ್ರೆ ಈ 3 ಜನ ಬರ್ತಾರೆ, ಇದ್ರ ಎಂ ಡಿಗಳು ಅಂತೇಳಿ. ಮೊದಲನೇ ವ್ಯಕ್ತಿ ಮಿಸ್ಟರ್ ಗೌತಮ್ ಫಾಲಿ ಅಂತೇಳಿ, ಎಂ ಡಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೂ 2 ಜನ ಕೋ ಫೌಂಡರ್ ಅಂತ ಬರ್ತಾರೆ, ದೀಪಕ್ ಸುಡ್ ಸರ್ ಅಂತೇಳಿ, ಇನ್ನೊಬ್ರು ಕನ್ವರ್ ಬೀರ್ ಸಿಂಗ್ ಸರ್ ಅಂತೇಳಿ. ಈ 3 ವ್ಯಕ್ತಿಗಳು ಬೇರೆ 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 ನೆಟ್ವರ್ಕ್ ಮಾರ್ಕೆಟಿಂಗ್ ಗಳಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಅನ್ನ ತಗೊಂಡು ಅಲ್ಲಿರ್ತಕ್ಕಂಥ ಲೋಪದೋಷಗಳನ್ನ ಸರಿಪಡಿಕೊಂಡು 2004 ವೆಸ್ಟೀಸ್ ಅನ್ನೋ ಸಂಸ್ಥೆಯನ್ನ ಈ ಕಂಪನಿ ಸ್ಥಾಪನೆ ಮಾಡಿದ್ರು ಈ 3 ವ್ಯಕ್ತಿಗಳು. ಈ ಕಂಪನಿಯ ಹೆಸರಿನ ಒಂದು ಅರ್ಥ ಏನಪ್ಪಾ ಅಂತಂದ್ರೆ, ವೆಸ್ಟೀಸ್ ಅಂದ್ರೆ ಕನ್ನಡದಲ್ಲಿ ಸಾಧಕರ ಹೆಜ್ಜೆ ಗುರುತು ಅಂತ ಹೇಳುತ್ತೆ ಮೀನಿಂಗ್. ಇದರಲ್ಲಿ ಯಾರೆಲ್ಲ ಸಾಧನೆ ಮಾಡಿದಾರೋ ಆ ಸಾಧನೆ ಹೆಜ್ಜೆ ಗುರುತನ್ನ ನಾವಿತ್ತಪ್ಪ ಅಂದ್ರೆ ನೀವು ಕೂಡ ಸಾಧನೆ ಮಾಡ್ತಕ್ಕಂಥದ್ದು. ಈ ಕಂಪನಿಯ ಸ್ಥಾಪನೆ ಮಾಡ್ಬೇಕಾದ್ರೆ ಒಂದು ಉದ್ದೇಶ ಇತ್ತಪ್ಪ. ಏನು ಉದ್ದೇಶಪ್ಪ ಅಂತಂದ್ರೆ, ಭಾರತದಲ್ಲಿ ಇರ್ತಕ್ಕಂಥ ಬಡತನನ ಬುಡಸಮೇತ ಕಿತ್ತಾಕ್ಬೇಕಂತೇಳಿ, ಅದ್ರ ಜೊತೆ ಅನಾರೋಗ್ಯ ಸಮಸ್ಯೆನ ಹೋಗ್ಲಾಡಿಸ್ಬೇಕಂತೇಳಿ ಈ ಕಂಪನಿನ ಒಂದು ಉದ್ದೇಶ ಇಟ್ಕೊಂಡು ಕಂಪನಿ ಸ್ಥಾಪನೆ ಮಾಡಿತ್ತು. ಇದು ಉದ್ದೇಶ ಆಯ್ತಪ್ಪ ಅಂತಂದ್ರೆ, ಅದ್ರ ಜೊತೆಗೆ ಒಂದು ಗುರಿ ಗುಡುಗು ಇಟ್ಕೊಂಡು ಕೆಲಸ ಮಾಡ್ತಾ ಹೋಗ್ತಾ ಇದೆ ಕಂಪನಿ. ಏನು ಗುರಿ ಏನಪ್ಪಾ ಅಂತಂದ್ರೆ, ನಮ್ಮ ಕಂಪನಿ 2030 50 ದೇಶದಲ್ಲಿ ರೀಚ್ ಆಗ್ಬೇಕು, ಅದ್ರ ಜೊತೆಗೆ 5,000 ಕೋಟಿ ಟರ್ನ್ ಮಾಡ್ಬೇಕಂತೇಳಿ
ಉದ್ದೇಶ ಇಟ್ಕೊಂಡು ಕಂಪನಿ ಸ್ಟಾರ್ಟ್ ಮಾಡಿತ್ತು. ಈ ಕಂಪನಿಯ ಟರ್ನ್ ಓವರ್ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಕೇವಲ 5 ಕೋಟಿಯಿಂದ ಟರ್ನ್ ಓವರ್ ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ನಾನು ಹೇಳಿದೆ ಅನಾರೋಗ್ಯ ಸಮಸ್ಯೆನ ಬಡತನ ಬುಡ ಸಮೇತ ಕಿತ್ತಾಕ್ಬೇಕಂತ ಹೇಳಿ, ಅದಕ್ಕೋಸ್ಕರ ಕಂಪನಿ ಕೇವಲ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೇವಲ 2 ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದ್ ಮುಖಾಂತರ ಕಂಪನಿ ತಯಾರು ಮಾಡಿತ್ತು. ಅದ್ರ ಜೊತೆಗೆ ಕೇವಲ 2 ಪ್ರಾಡಕ್ಟ್ 2 ಆಫೀಸು ನಮ್ಮಂತ ಕೆಲಸ ಮಾಡ್ತಕ್ಕಂಥವ್ರು ಕೇವಲ 6 ಜನದಿಂದ ಸ್ಥಾಪನೆ ಆಯ್ತು 2004ರಲ್ಲಿ. ಬಟ್ ಇದು 2004ರಲ್ಲಿ ಕತೆ ಆಯ್ತಪ್ಪ ಅಂತಂದ್ರೆ, ಬಟ್ ಅಟ್ ಪ್ರೆಸೆಂಟ್ 21 ಇಯರ್ಸ್ ಕಂಪ್ಲೀಟ್ ಆಗಿರ್ತಕ್ಕಂಥ ನಮ್ಮ ಕಂಪನಿ ಯಾವ ಮಟ್ಟಕ್ಕೆ ಡೆವಲಪ್ ಆಗಿದೆಪ್ಪ ಅಂತಂದ್ರೆ, ಕಂಪನಿ ಸ್ಟಾರ್ಟ್ ಆದಾಗ ಕೇವಲ 2 ಪ್ರಾಡಕ್ಟ್ ಇಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಈಗ ಅಟ್ ಪ್ರೆಸೆಂಟ್ 450ಕ್ಕಿಂತ ಹೆಚ್ಚು ಪ್ರಾಡಕ್ಟ್ ಇದಾವೆ. ಕೇವಲ 2 ಆಫೀಸ್ ಯಾವಪ್ಪ ಅಂತಂದ್ರೆ, ಒಂದು ನ್ಯೂ ಡೆಲ್ಲಿ, ಒಂದು ಬೆಂಗಳೂರಿನ ಸ್ಟಾರ್ಟ್ ಆಗಿರ್ತಕ್ಕಂಥ ಕಂಪನಿ ಈಗ ಅಟ್ ಪ್ರೆಸೆಂಟ್ 6,000ಕ್ಕಿಂತ ಹೆಚ್ಚು ಆಫೀಸ್ ಇದಾವೆ. ನೀವು ಇರತಕ್ಕಂತ ಡಿಸ್ಟಿಕ್ ವೈಸ್, ತಾಲೂಕ್ ವೈಸ್ ಯಾವುದೇ ತಾಲೂಕು ಒಳಗಡೆ ನಮ್ಮ ಬ್ರಾಂಚಸ್ ಅವೈಲೇಬಲ್ ಇದಾವೆ, ನೋಡ್ಕೊಳ್ಬಹುದು. ಅದ್ರ ಜೊತೆ ಕಂಪನಿ ಸ್ಟಾರ್ಟ್ ಆದಾಗ ಕೇವಲ 6 ಜನದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಕಂಪನಿ ಈಗ ಅಟ್ ಪ್ರೆಸೆಂಟ್ 3.5 ಕೋಟಿಗಿಂತ ಹೆಚ್ಚು ಜನ ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಹತ್ತತ್ರ ನಮ್ಮ ಪ್ರಾಡಕ್ಟ್ ಉಪಯೋಗ ಮಾಡ್ತಕ್ಕಂಥವ್ರು 17 ಕೋಟಿ ಜನ ಇದ್ದಾರೆ ಇಡೀ ಇಂಡಿಯಾದಲ್ಲಿ. ಆ ಮಟ್ಟಕ್ಕೆ ಪ್ರಾಡಕ್ಟ್ ಗಳನ್ನ ಉಪಯೋಗ ಮಾಡ್ತಕ್ಕಂಥ ಜನ ಇಡೀ ಇಂಡಿಯಾದಲ್ಲಿ. ಅದ್ರ ಜೊತೆಗೆ ನಮ್ಮ ದೇಶದ ಕಂಪನಿ ಬೇರೆ 10 ದೇಶದಲ್ಲಿ ಕೂಡ ವರ್ಕ್ ಮಾಡ್ತಾ ಇದೆ. ಯಾವ್ಯಾವ ದೇಶದಲ್ಲಿ ಇದೆಪ್ಪ ಅಂತಂದ್ರೆ, ಸೌದಿ ಅರೇಬಿಯಾ, ಬಾಂಗ್ಲಾದೇಶ, ಕುವೈತ್, ಫಿಲಿಪೈನ್ಸ್, ಥೈಲ್ಯಾಂಡ್, ಗಾನಾ ಅಂತ ಹೇಳಿ ನಮ್ಮ ದೇಶ ಬಿಟ್ಟು ಬೇರೆ 10 ದೇಶಗಳು ಕೂಡ ವರ್ಕ್ ಮಾಡ್ತಾ ಇದೆ ನಮ್ಮ ಸಂಸ್ಥೆ ವೆಸ್ಟೀಸ್ ಅನ್ನೋದು. ಅದ್ರ ಜೊತೆಗೆ ಸುಮಾರು ಅವಾರ್ಡ್ ಗಳನ್ನ ತಗೊಂಡಿದೆ ನಮ್ಮ ಕಂಪನಿ. ಅಲ್ಲಾಡ ಸರ್ಟಿಫಿಕೇಟ್ ಬಂದಿದೆ ಸೌದಿ ಅರೇಬಿಯಾ ಅಂತೇಳಿ, ISO ಸರ್ಟಿಫಿಕೇಟ್ ಬಂದಿದೆ, GMP ಸರ್ಟಿಫಿಕೇಟ್ ಅಂತ ಬಂದಿದೆ. ಈ ತರದಲ್ಲಿ 10ರಿಂದ 20 ಸರ್ಟಿಫಿಕೇಟ್ ಅನ್ನ ನಮ್ಮ ಕಂಪನಿ ಬಾಚಿಕೊಂಡಿದೆ ಅಂತಾನೆ ಹೇಳ್ಬೋದು. ಇದೆಲ್ಲ ನೋಡಿತಪ್ಪ ಅಂದ್ರೆ ಕಂಪನಿ ಬಹಳಷ್ಟು ಗ್ರೋತ್ ಅಲ್ಲಿ ಬೆಳೀತಾ ಇದೆ. ಇದೆಲ್ಲ ನೋಡಿತಪ್ಪ ಅಂದ್ರೆ ಕಂಪನಿ ಬೆಳವಣಿಗೆ ಅಂತಲ್ಲಿದೆ. ಈ ತರ ಕಂಪನಿ ಬೆಳವಣಿಗೆ ಆಗ್ಲಿಕ್ಕೋಸ್ಕರ, ಈ ತರ ಕಂಪನಿದಲ್ಲಿ ಜಾಯ್ನ್ ಆಗ್ಲಿಕ್ಕೋಸ್ಕರ ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಸಿಗ್ತಕ್ಕಂತ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ಸ್. ಏನ್ ಕ್ವಾಲಿಟಿ ಪ್ರಾಡಕ್ಟ್ ಅಂತಂದ್ರೆ, ನಾನು ಹೇಳಿದೆ ನಮ್ಮಲ್ಲಿ 450ಕ್ಕಿಂತ ಹೆಚ್ಚು ಪ್ರಾಡಕ್ಟ್ ಬರ್ತಾವ ಅಂತೇಳಿ. ಆ 450 ಹೆಚ್ಚು ಪ್ರಾಡಕ್ಟ್ ಗಳನ್ನ ಟೋಟಲ್ 10 ಕ್ಯಾಟಗರಿ ಅಂತ ಮಾಡ್ತಾರೆ. 10 ಕ್ಯಾಟಗರಿ ಯಾವಪ್ಪ ಅಂದ್ರೆ, ಮೊದಲನೇ ಕ್ಯಾಟಗರಿ ಬರುತ್ತೆ ಹೆಲ್ತ್ ಕ್ಯಾಟಗರಿ ಅಂತೇಳಿ, ಹೆಲ್ತ್ ಕೇರ್ ಅಂತೇಳಿ. 2ನೇ ಕ್ಯಾಟಗರಿ ಬರುತ್ತೆ ಹೋಮ್ ಕೇರ್ ಅಂತೇಳಿ. 3ನೇ ಕ್ಯಾಟಗರಿ ಬರುತ್ತೆ ಹೋಮ್ ಫುಡ್ ಅಂತೇಳಿ. ಅದ್ರ ಜೊತೆ ಅಗ್ರಿ ಕೇರ್ ಅಂತ ಬರುತ್ತೆ. ಅದ್ರ ಜೊತೆ ವಾಟರ್ ಪ್ಯೂರಿಫೈರ್, ಏರ್ ಪ್ಯೂರಿಫೈರ್ ಅಂತ ಬರುತ್ತೆ. ಮಿಸ್ಟರ್ ಆಫ್ ಮಿಲಾನ್ ಪ್ರಾಡಕ್ಟ್ ಅಂತ ಬರುತ್ತೆ. ಮ್ಯಾಕ್ ಡ್ರೈವ್ ಅಂತ ಬರುತ್ತೆ. ಈ ತರದಲ್ಲಿ ಸುಮಾರು 10ರಿಂದ 12 ಕ್ಯಾಟಗರಿ ನಮ್ಮ ಪ್ರಾಡಕ್ಟ್ಗಳು ಅವೈಲೇಬಲ್ ಇದಾವೆ. ಇವು ಏನಪ್ಪಾ ಅಂದ್ರೆ ಪ್ಯೂರ್ ನ್ಯಾಚುರಲ್ ಆಗಿರ್ತಕ್ಕಂತ ವಸ್ತುಗಳು ನಮ್ಮಲ್ಲಿ ಸಿಗ್ತಕ್ಕಂಥದ್ದು. ಯಾವುದೇ ರೀತಿ ಇದರಲ್ಲಿ ಕೆಮಿಕಲ್ ಯಾವುದೇ ಇರಲ್ಲ. ಅದ್ರ ಜೊತೆಗೆ ಈ ವಸ್ತುಗಳು ಪ್ಯೂರ್ ಇಂಡಿಯಾನಲ್ಲೇನೆ ರೆಡಿ ಆಗ್ತಕ್ಕಂಥದ್ದು. ನಮ್ದೇ ಆದಂತ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಗಳಿದಾವೆ. ಹಿಮಾಚಲ ಪ್ರದೇಶದಲ್ಲಿ 72,000 ಸ್ಕ್ವೇರ್ ಫೀಟ್ ಅಲ್ಲಿ ನಮ್ದೇ ಆದಂತ 3 ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದಾವೆ ಹಿಮಾಚಲ ಪ್ರದೇಶದಲ್ಲಿ. ನಮ್ಮ ಕಂಪನಿನೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ರೆಡಿ ಮಾಡುತ್ತೆ, ಯಾವ್ದೇ ರೀತಿ ಟೈಪ್ ಇರಲ್ಲ. ಅದ್ರ ಜೊತೆಗೆ ಕಂಪನಿ ಈ ತಯಾರು ಮಾಡ್ತಕ್ಕಂಥ ಪ್ರಾಡಕ್ಟ್ ಗಳನ್ನ ನ್ಯಾಚುರಲ್ ಆಗಿ ಜನರಿಗೆ ಕೊಡ್ತಕ್ಕಂಥದ್ದು. ನಾನು ಹೇಳಿದೆ ಹೆಲ್ತ್ಗೆ ಸಂಬಂಧಪಟ್ಟಂತೆ ಏನೇ ಯಾವುದೇ ಸಮಸ್ಯೆ, ಯಾವುದೇ ವ್ಯಕ್ತಿಗೆ ಏನೇ ಸಮಸ್ಯೆ ಇರಲಿ, ಅಡಿಯಿಂದ ಮುಡಿಯೋವರೆಗೂ BP, ಶುಗರ್, ಮೊಣಕಲ್ಲು, ಮಂಡಿ ನೋವು, ಮೂಲವ್ಯಾಧಿ, ಪಾರ್ಶ್ವ, ಹಾರ್ಟ್ ಅಟ್ಯಾಕ್, ಈ ತರದಲ್ಲಿ ಯಾವುದೇ ಆರೋಗ್ಯ ಸಂಬಂಧಪಟ್ಟಂತೆ ಸಮಸ್ಯೆಗಳಿರಲಿ, ಎಲ್ಲಾ ಸಮಸ್ಯೆಗಳಿಗೂ ಸಂಪೂರ್ಣ ಪರಿಹಾರ ಕೊಡ್ಲಿಕ್ಕೋಸ್ಕರ ನಮ್ಮ ಹತ್ರ ಹೆಲ್ತ್ ಕೇರ್ ಸಂಬಂಧಪಟ್ಟಂತೆ ನ್ಯಾಚುರಲ್ ಆಗಿರ್ತಕ್ಕಂಥ ಆರೋಗ್ಯ ಸಂಬಂಧಪಟ್ಟಂತೆ ವಸ್ತುಗಳು ಸಿಗ್ತವೆ. ಇದು ಯಾವುದೇ ರೀತಿ ನಿಮಗೆ ಕಾನೂನು ವಿಷಯದಲ್ಲ, ಡಾಕ್ಟರ್ ಕೊಡ್ತಂತ ಇಂಗ್ಲಿಷ್ ಮೆಡಿಸನ್ ಅಲ್ಲ. ಇಟ್ ಇಸ್ ಎ ಫುಡ್ ಸಪ್ಲಿಮೆಂಟರಿ, ಅಂದ್ರೆ ಪೂರಕ ಆಹಾರ ಅಂತೇಳಿ. ಈಗ ನಾವು ತಿಂತಕ್ಕಂತ ಊಟದಲ್ಲಿ ನಮ್ಗೆ ಏನು ಶಕ್ತಿ ಸಿಗ್ತಾ ಇಲ್ವೋ, ಆ ಶಕ್ತಿನ ನಾವು ಒಂದು ಮೆಡಿಸಿನ್ ರೂಪದಲ್ಲಿ ಕೊಡ್ತಾ ಇದೀವಿ ಅಷ್ಟೇ. ಅದ್ರ ಜೊತೆ ಈ ಹೆಲ್ತ್ ಕ್ಯಾಟಗರಿ ಆಯ್ತಪ್ಪ ಅಂದ್ರೆ, ಅದ್ರ ಜೊತೆ ನಮ್ಮಲ್ಲಿ ಮನೆಗಳಿಗೆ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳು ಸಿಗ್ತವೆ. ಇವು ಕೂಡ ಪ್ಯೂರ್ ನ್ಯಾಚುರಲ್ ಆಗಿರ್ತಕ್ಕಂಥದ್ದು. ಏನ್ ವಸ್ತುಗಳು ಸಿಗ್ತಾವ ಅಂತಂದ್ರೆ, ನಮ್ಗೆ ಮನೆಗೆ ಉಪಯೋಗ ಮಾಡ್ತಕ್ಕಂಥ ಸೋಪು, ಪೇಸ್ಟು, ಅಡಿಗೆ ಎಣ್ಣೆ, ಪಾತ್ರೆ ತೊಳೆಯೋದಾಗಿರ್ಬೋದು, ಬಂಡೆ ತೊಳೆಯೋದಾಗಿರ್ಬೋದು, ಹೇರಲ್ಲು, ಶಾಂಪು, ಟೀ ಪೌಡರ್, ಈ ತರದಲ್ಲಿ ನಮ್ಗೆ ಮನೆಗೆ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳು ಕೂಡ ಕಾನ್ಸಂಟ್ರೇಟೆಡ್ ಆಗಿ ಅದ್ರ ಜೊತೆಗೆ ಪ್ಯೂರ್ ನ್ಯಾಚುರಲ್ ಆಗಿರ್ತಕ್ಕಂಥ ಹೋಮ್ ಕೇರ್ ಪ್ರಾಡಕ್ಟ್ಗಳು ಸಿಗ್ತವೆ. ಅದ್ರ ಜೊತೆಗೆ ನಮ್ಮಲ್ಲಿ ಓರಲ್ ಕೇರ್ ಅಂತೇಳಿ, ಓರಲ್ ಕೇರ್ ಅಂತಂದ್ರೆ ನಮ್ಗೆ ಮೌತಿಗೆ ಸಂಬಂಧಪಟ್ಟಂತೆ ಬಾಯಿ ಸ್ಮೆಲ್ ಬರೋದಾಗಿರ್ಬೋದು, ಅಲ್ಲಿ ನೋವು ಆಗಿರ್ಬೋದು, ಅದ್ರ ಜೊತೆ ಬಾಯಲ್ಲಿ ಏನಾದ್ರು ಜಾಸ್ತಿ ಸ್ಮೆಲ್ ಬರ್ತಾ ಇದೆಪ್ಪ ಅಂತ ಅದ್ರ ಸಂಬಂಧಪಟ್ಟಂತೆ ಓರಲ್ ಅಲ್ಲಿ ನೋವಿತ್ತು ಅಂದ್ರೂ ಕೂಡ ಓರಲಿಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆ ಇರಲಿ ಅದಕ್ಕೋಸ್ಕರ ಓರಲ್ ಕೇರ್ ಅಂತ ಬರುತ್ತೆ. ಅದ್ರ ಜೊತೆಗೆ ನಮ್ಮ ದೇಶದ ಬೆನ್ನೆಲುಬು ಅಂತ ಕರಿತಾರೆ ರೈತ ಅಂತೇಳಿ, ಅದಕ್ಕೋಸ್ಕರ ನಮ್ಮ ಕಂಪನಿಯಲ್ಲಿ ಆ ರೈತನಿಗೆ ಅನುಕೂಲ ಆಗ್ತಕ್ಕಂತ ಭೂಮಿನ ಉಳಿಸ್ತಕ್ಕಂಥದ್ದು ನಮ್ಮ ಪ್ರಾಡಕ್ಟ್ಗಳು ಸಿಗ್ತವೆ. ಪ್ಯೂರ್ ಆರ್ಗಾನಿಕ್ ಪ್ರಾಡಕ್ಟ್ ಅಂತೇಳಿ ಅಗ್ರಿ ಕೇರ್ಗಳಲ್ಲಿ ಈ ವಸ್ತುಗಳು ಎಂತವಪ್ಪ ಅಂತಂದ್ರೆ, ಇದರಲ್ಲಿ ಯಾವ್ದೇ ರೀತಿ ರಾಸಾಯನಿಕಗಳಿರಲ್ಲ, ಕೀಟನಾಶಕ ಇರಲ್ಲ, ಕಳೆನಾಶಕ ಇರಲ್ಲ. ಬಟ್ ನಮ್ಮಲ್ಲಿ ಇರ್ತಕ್ಕಂಥ ಅಗ್ರಿ ಕೇರ್ ಯಾವಪ್ಪ ಅಂತಂದ್ರೆ ಪ್ಯೂರ್ ಸಾವಯವ ವಸ್ತುಗಳು ಅಂತಪ್ಪ ಅಂದ್ರೆ, ನಮ್ಮಲ್ಲಿ ನಿಮ್ಗೆ ಖರ್ಚು ಕಡಿಮೆ ಮಾಡಿ ಇಳುವರಿ ಜಾಸ್ತಿ ಮಾಡ್ತಕ್ಕಂಥ ಆರ್ಗ್ಯಾನಿಕ್ ವಸ್ತುಗಳು ಸಿಗ್ತವೆ. ಇದು ಯಾವ್ದೇ ರೀತಿ ನಿಮ್ಗೆ ಹುಳ ಸಾಯಿಸ್ತಕ್ಕಂಥದ್ದಿರಲ್ಲ, ಕಳೆ ನಾಶ ಮಾಡ್ತಕ್ಕಂಥದ್ದಿರಲ್ಲ. ಓನ್ಲಿ ಗ್ರೋತ್ ಪ್ರಮೋಟರ್ ಅಂತಂದ್ರೆ ಬೆಳವಣಿಗೆ ಹಂತದಲ್ಲಾಗಿರ್ಬೋದು,
ಹೂಗಳನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಆಗಿರ್ಬೋದು, ನಮ್ಮ ಹತ್ರ ಬೀಜ ಬಿತ್ತನೆಯಿಂದ ಹಿಡಿದು ಕಾಳು ಮಾರ್ಕೆಟ್ ವರ್ಗವರೆಗೂ ನಮ್ಮೆಲ್ಲ ಎಡ್ಜೆಡ್ ಸ್ಟೆಪ್ ಸಿಗ್ತಾ ಹೋಗುತ್ತೆ. ಅಂದ್ರೆ ಬೀಜ ಬಿತ್ತನೆ ಮಾಡ್ತೀನಪ್ಪ ಅಂದ್ರೆ ಕೂಡ ಒಂದು ಕಾಳು ಫೇಲ್ ಆದಂಗೆ ಮೊಳಕೆ ಬರ್ಸೋ ತರ ಆಗಿರ್ಬೋದು, ಅದ್ರ ಜೊತೆ ಬಂದಂತ ಬೆಳವಣಿಗೆಗೆ ಒಳ್ಳೆ ಚಿಗುರು ಬರ್ಲಿಕ್ಕೋಸ್ಕರ, ಪಂಗಲ ಹೊಡೆಯಕ್ಕೋಸ್ಕರ, ಒಳ್ಳೆ ಗ್ರೋತ್ ಚೆನ್ನಾಗಿ ಬರ್ಲಿಕ್ಕೋಸ್ಕರ, ಮುಂದೆ ಅದನ್ನ ಕಾಪ್ ಸೆಟ್ ಮಾಡ್ಲಿಕ್ಕೋಸ್ಕರ, ಅದ್ರ ಜೊತೆ ಕಾಳು ಶೈನ್ ಬರ್ಲಿಕ್ಕೋಸ್ಕರ, ಒಂದೇ ತರ ಸೈಜ್ ಬರ್ಲಿಕ್ಕೋಸ್ಕರ, ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟಿಗೆ ಹೋಗ್ಲಿಕ್ಕೋಸ್ಕರ ಸಿಗತಕ್ಕಂತ ನಮ್ಮಲ್ಲಿ ವಸ್ತುಗಳು ಸಿಗ್ತವೆ. ಇದು ಅಗ್ರಿಕೇರ್ ಆಯ್ತು. ಅದ್ರ ಜೊತೆಗೆ ನಮ್ಮಲ್ಲಿ ವಾಟರ್ ಪ್ಯೂರಿಫೈರ್ ಅಂತ ಸಿಗುತ್ತೆ. ಈ ವಾಟರ್ ಪ್ಯೂರಿಫೈರ್ ಬಗ್ಗೆ ಹೇಳಿಕೋಸ್ಕರ ಬಹಳ ಖುಷಿ ಆಗುತ್ತೆ. ಯಾಕೋಸ್ಕರಪ್ಪ ಅಂತಂದ್ರೆ ನಾವು ಪ್ರತಿಯೊಬ್ರು ಕೂಡ ನಾವ್ ಏನ್ ಮಾಡ್ತಾ ಇದೀವಿ, ಫಿಲ್ಟರ್ ನೀರು ಕುಡಿತಾ ಇದೀವಿ. ಬಟ್ ಯಾವುದೇ ನೀವು ಫಿಲ್ಟರ್ ನೀರು ಕುಡಿತಾ ಇದ್ರಪ್ಪ ಅಂತಂದ್ರೆ ಆ ಫಿಲ್ಟರ್ ನೀರಿಗೆ ಎವ್ರಿ 45 ಮಿನಿಟ್ಸ್ ಆಫ್ಟರ್ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗುತ್ತೆ. ನಾನು ಹೇಳ್ತಕ್ಕಂಥದ್ದೆಲ್ಲ ವಿಜ್ಞಾನಿಗಳೇ ಹೇಳ್ತಾರೆ. ಯಾವುದೇ ಫಿಲ್ಟರ್ ನೀರಿಗೆ 45 ನಿಮಿಷ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಕಂಪ್ನಿಯವರು ಶಾರ್ಪ್ ವಾಟರ್ ಪ್ಯೂರಿಫೈರ್ ಅಂತೇಳಿ ಶಾರ್ಪ್ ಕಂಪ್ನಿದು, ಆ ಶಾರ್ಪ್ ಕಂಪ್ನಿದು ಟೈಪ್ ಮಾಡ್ಕೊಂಡು ಅದನ್ನ ಜನರಿಗೆ ಕೊಡ್ತಾ ಇದ್ದಾರೆ. ಇದರ ಒಂದು ಸ್ಪೆಸಿಲಿಟಿ ಏನಪ್ಪಾ ಅಂತಂದ್ರೆ, ಈ ಒಂದು ವಾಟರ್ ಪ್ಯೂರಿಫೈರ್ ಒಳಗಡೆ 4 ಟೈಮ್ ಫಿಲ್ಟರ್ ಮಾಡುತ್ತೆ. ಈ 4 ಟೈಪ್ ಫಿಲ್ಟರ್ ಅಲ್ಲಿ ನಾರ್ಮಲ್ ಆಗಿ ಹೊರಗಡೆನೂ ಸಿಗ್ಬೋದು. ಬಟ್ ಈ ಒಂದು ವಾಟರ್ ಪ್ಯೂರಿಫೈರ್ ಅಲ್ಲಿ ಏನ್ ಟೆಕ್ನಾಲಜಿ ಇದೆಪ್ಪ ಅಂತಂದ್ರೆ, 3 ಸಲ ಫಿಲ್ಟರ್ ಮಾಡ್ಕೊಂಡು ಓಲ್ಡ್ ಇಟ್ಕೊಂಡಿರುತ್ತೆ. ನಾವು ಯಾವಾಗ ನೀರು ಕುಡಿಬೇಕಂತೇಳಿ ಯಾವಾಗ ನಲ್ಲಿ ಓಪನ್ ಮಾಡ್ತೀವೋ ಅವಾಗ ಒಂದು ಟೈಮ್ ನಮ್ಗೆ ಫಿಲ್ಟರ್ ಮಾಡಿ ಕೊಡ್ತಕ್ಕಂತ ಒಂದು ಟೆಕ್ನಾಲಜಿ ಈ ನಮ್ಮ ವಾಟರ್ ಪ್ಯೂರಿಫೈರ್ ಇದೆ. ಅಂತ ವಾಟರ್ ಪ್ಯೂರಿಫೈರ್ ಕೂಡ ನಮ್ಮ ಕಂಪ್ನಿಯಲ್ಲಿ ಸಿಗ್ತಕ್ಕಂಥದ್ದು. ಅದ್ರ ಜೊತೆಗೆ ಏರ್ ಪ್ಯೂರಿಫೈರ್ ಅಂತೇಳಿ, ಏರ್ ಪ್ಯೂರಿಫೈರ್ ಅಂತಂದ್ರೆ ಎಷ್ಟೋ ನಗರ ಸಂಸ್ಥೆಗಳಲ್ಲಿ ಧೂಳಿನಿಂದ, ಡಸ್ಟಿನಿಂದ ಎಷ್ಟೋ ಸಮಸ್ಯೆಗಳು ಬರ್ತಾ ಇದಾವೆ. ಡಸ್ಟ್ ಆಗಿರ್ಬೋದು, ರೆಸ್ಪಿರೇಟರಿ ವೀಕ್ ಆಗೋದಾಗಿರ್ಬೋದು, ಈ ತರ ಸುಮಾರು ಸಮಸ್ಯೆಗಳು ಬರ್ತದಾವೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಏನಾದ್ರು ಸಿಟಿಯಲ್ಲಿ ಇದೆಯಪ್ಪ ಅಂತಂದ್ರೆ, ನಿಮ್ಮ ಮನೆ ಬಾಕಲ ಹತ್ರ ಏನಾದ್ರು ನಮ್ಮ ಇರ್ತಕ್ಕಂಥ ಏರ್ ಪ್ಯೂರಿಫೈರ್ ಇಟ್ಕೊಂತಪ್ಪ ಅಂತಂದ್ರೆ, ಈ ಗಾಳಿಯಿಂದ ಬರ್ತಕ್ಕಂಥ ಎಷ್ಟೋ ರೋಗಗಳನ್ನ ದೂರ ಮಾಡ್ಲಿಕ್ಕೋಸ್ಕರ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಗಾಳಿಯಿಂದ ಸಮಸ್ಯೆಗೆ ಯಾವುದೇ ರೀತಿ ಈಡಾಗೋದಿಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ಏರ್ ಪ್ಯೂರಿಫೈರ್ ಅಂತ ಸಿಗುತ್ತೆ. ಇದು ಬಹಳ ಚೆನ್ನಾಗಿರ್ತಕ್ಕಂಥದ್ದು ಏರ್ ಪ್ಯೂರಿಫೈರ್. ಅದ್ರ ಜೊತೆಗೆ ನಮ್ಮಲ್ಲಿ ಮ್ಯಾಕ್ ಡ್ರೈವ್ ಅಂತೇಳಿ ಗಾಡಿಗೆ ಇಂಜಿನ್ ಆಯಿಲ್ ಕೂಡ ಸಿಗುತ್ತೆ. ಇದರ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ನೋಡ್ರಿ ಹೊರಗಡೆ ನಾವು ಆಯಿಲ್ ಚೇಂಜ್ ಮಾಡ್ತಾ ಇರ್ತೀವಿ. ಬಟ್ ಒಂದು 3 ರಿಂದ 6 ತಿಂಗಳಲ್ಲಿ ಅದು ಬೋರಿಗೆ ಬರ್ತಾ ಇರುತ್ತೆ, ಸುಮಾರು ಸಮಸ್ಯೆಗಳಾಗುತ್ತೆ, ಇಂಜಿನ್ ಸೌಂಡ್ ಬರ್ತಾ ಇರುತ್ತೆ, ಸ್ಮೂತ್ ಇರಲ್ಲ, ಮೈಲೇಜ್ ಬರ್ತಿರಲ್ಲ. ಈ ತರದಲ್ಲಿ ಏನಾದ್ರು ಸಮಸ್ಯೆಗಳಿತ್ತಪ್ಪ ಅಂತಂದ್ರೆ ನಮ್ಮಲ್ಲಿ ಸಿಗ್ತಕ್ಕಂತ ಮ್ಯಾಕ್ ಡ್ರೈವ್ ಇಂಜಿನ್ ಆಯಿಲ್ ಅಂತೇಳಿ 2 ವೀಲರ್ಗೂ ಬರುತ್ತೆ, ವಿತ್ 4 ವೀಲರ್ಗೂ ಬರುತ್ತೆ. ಈ ಮ್ಯಾಕ್ ಡ್ರೈವ್ ವಿಶೇಷತೆ ಏನಪ್ಪಾ ಅಂತಂದ್ರೆ, ನೀವು ಇಂಜಿನ್ ಆಯಿಲ್ಗೆ ಆಯಿಲ್ ಚೇಂಜ್ ಮಾಡುವ ಸಂದರ್ಭದಲ್ಲಿ ಅದ್ರ ಜೊತೆಗೇನೆ ನಮ್ಮ ಒಂದು 30 ml ಇರ್ತಕ್ಕಂಥ ಈ ಇಂಜಿನ್ ಆಯಿಲ್ ನ ಮಿಕ್ಸ್ ಮಾಡಿ ಅದರಲ್ಲಿ ಕಂಟೆಂಟ್ ಮಾಡೋದ್ರಿಂದ ಏನ್ ನಿಮಗೆ ಬೆನಿಫಿಟ್ ಸಿಗುತ್ತಪ್ಪ ಅಂತಂದ್ರೆ, ನಿಮ್ಮ ಆಯಿಲ್ ಸ್ಮೂತ್ ಆಗ್ತಾ, ನಿಮ್ಮ ಇಂಜಿನ್ ಸ್ಮೂತ್ ಆಗ್ತಾ ಹೋಗುತ್ತೆ, ನಿಮ್ಮ ಅದ್ರ ಜೊತೆಗೆ ಮೈಲೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಟೈಮ್ ನಮ್ಮ ಒಂದು ಮ್ಯಾಕ್ ಡ್ರೈವ್ ನ ಆಯಿಲ್ ಅನ್ನ ನೀವು ಮಿಕ್ಸ್ ಮಾಡ್ಕೊಂತಪ್ಪ ಅಂತಂದ್ರೆ ಹತ್ತತ್ರ 30,000 ಕಿಲೋಮೀಟರ್ ವರೆಗೂ ಯಾವ್ದೇ ರೀತಿ ನಿಮಗೆ ಗಾಡಿ ಪ್ರಾಬ್ಲಮ್ ಆಗೋದಿಲ್ಲ. ಅಂತ ಒಂದು ಸ್ಪೆಷಾಲಿಟಿ ನಮ್ಮ ಒಂದು ಮ್ಯಾಕ್ ಡ್ರೈವ್ ನ ಇಂಜಿನ್ ಆಯಿಲ್ ಸಿಗುತ್ತೆ. ಇವೆಲ್ಲ ಇಷ್ಟು ವಸ್ತುಗಳು ನಮ್ಮಲ್ಲಿ ಆಯ್ತು, ಹೆಲ್ತ್ ಕೇರ್ ಆಯ್ತು, ಹೋಮ್ ಫುಡ್ ಆಯ್ತು, ಅದರ ಜೊತೆಗೆ ವಾಟರ್ ಪ್ಯೂರಿಫೈರ್ ಆಯ್ತು, ಓರಲ್ ಕೇರ್ ಆಯ್ತು, ಮ್ಯಾಕ್ ಡ್ರೈವ್ ಆಯ್ತು, ಅಗ್ರಿ ಕೇರ್ ಆಯ್ತು. ಇಷ್ಟು ವಸ್ತುಗಳು ನಮ್ಗೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಖರೀದಿ ಮಾಡ್ತಾ ಇದೀವಿ. ಅಲ್ಲಿಗೆ ಇಲ್ಲಿಗೆ ಏನ್ ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ, ನಮ್ಮಲ್ಲಿ ಸಿಗತಕ್ಕಂತ ವಸ್ತುಗಳು ನಿಮ್ಗೆ ನ್ಯಾಚುರಲ್ ಆಗಿ ಸಿಗುತ್ತವೆ. ಅದ್ರ ಜೊತೆಗೆ ನಿಮ್ಮ ಈ ವಸ್ತುಗಳು ನಮ್ಮ ದೇಶದಲ್ಲಿನೇ ತಯಾರಾಗ್ತಕ್ಕಂಥದ್ದು, ಅದೊಂದು ಖುಷಿಯ ವಿಚಾರ. ಅದ್ರ ಜೊತೆಗೆ ಇದು ಏನ್ ಬೆನಿಫಿಟ್ ಅಪ್ಪ ಅಂತಂದ್ರೆ, ನಮ್ದು ಹೇಳಿದ್ರೆ ನಮ್ದು ಡೈರೆಕ್ಟ್ ಸೆಲ್ಲಿಂಗ್ ಅಂತೇಳಿ. ಈ ಡೈರೆಕ್ಟ್ ಸೆಲ್ಲಿಂಗ್ ನಾನು ಮೊದಲು ಹೇಳಿದೆ, ಈ ಒಂದು ಅಪರ್ಚುನಿಟಿ ಯೂಸ್ ಮಾಡ್ಕೊಂಡು ನೀವು ಕೂಡ ದುಡ್ಡು ಮಾಡ್ತಕ್ಕಂಥ. ಯಾವ ರೀತಿ ದುಡ್ಡು ಮಾಡ್ಬೇಕಪ್ಪ ಅಂತಂದ್ರೆ, ಯಾವ ರೀತಿ ನೀವು ದುಡ್ಡು ಮಾಡ್ಲಿಕ್ಕೆ ಅನುಕೂಲ ಆಗುತ್ತಪ್ಪ ಅಂತಂದ್ರೆ, ಇಲ್ಲಿ ಇಷ್ಟೇ ಕೆಲಸ. ನೀವು ಯಾವ್ದೇ ರೀತಿ ಇಲ್ಲಿ ದುಡ್ಡು ಕಟ್ಟೋದಿರಲ್ಲ, ಯಾವ್ದೇ ರೀತಿ ಟೈಮ್ ಲಿಮಿಟ್ ಇರಲ್ಲ, ಟೈಮ್ ಫ್ರೀಡಮ್ ಇರುತ್ತೆ, ಮನಿ ಫ್ರೀಡಮ್ ಇರುತ್ತೆ. ಯಾವ ರೀತಿಯಪ್ಪ ಅಂತಂದ್ರೆ, ಜಸ್ಟ್ ಇದರಲ್ಲಿ ನೀವು ಲಾಗಿನ್ ಆಗ್ಲಿಕ್ಕೋಸ್ಕರ, ಈ ಒಂದು ಸಂಸ್ಥೆ ಒಳಗಡೆ ಜಾಯ್ನ್ ಆಗ್ಲಿಕ್ಕೋಸ್ಕರ ಯಾವ್ದೇ ರೀತಿ ನೀವು ದುಡ್ಡು ಕಟ್ಟೋದ ಅವಶ್ಯಕತೆ ಇರಲ್ಲ. ಇಲ್ಲಿ ಮಾಡ್ತಕ್ಕಂಥದ್ದು ಇಷ್ಟೇ ಕೆಲಸ. ಜಸ್ಟ್ ನಿಮ್ದೊಂದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಬುಕ್ ಕೊಟ್ಟಪ್ಪ ಅಂದ್ರೆ ನಿಮ್ಗೆ ಒಂದು ಐಡಿ ಅಂತ ಕ್ರಿಯೇಟ್ ಮಾಡ್ಕೊಡ್ತಿ ಈ ಲಾಗಿನ್ ಆಗ್ಲಿಕ್ಕೋಸ್ಕರ. ಯಾವ್ದೇ ರೀತಿ ದುಡ್ಡು ಕಟ್ಟೋದು ಅವಶ್ಯಕತೆ ಇಲ್ಲ. ಈ 3 ಡಾಕ್ಯುಮೆಂಟ್ಸ್ ನ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ನ ಕೊಟ್ಬಿಟ್ಟು ಐಡಿ ಕ್ರಿಯೇಟ್ ಮಾಡ್ಕೊಂಡ್ರೆ ನಿಮಗೆ ಒಂದು ಕಂಪ್ನಿ ಕೊಡುತ್ತೆ. ನೀವು ಆಸ್ ಎ ಡಿಸ್ಟ್ರಿಬ್ಯೂಟರ್ ಅಂತೇಳಿ ನಿಮ್ಗೆ ಒಂದು ಐಡಿ ನಂಬರ್ ಕೊಡುತ್ತೆ, 8 ಡಿಜಿಟ್ ನಂಬರ್ ನ. ಈ 8 ಡಿಜಿಟ್ ನಂಬರ್ ನ ಈ ನಿಮ್ಗೆ ಒಂದು ನಿಮ್ಮ ಆಪ್ ಅಲ್ಲಿ ಬರುತ್ತೆ, ನಮ್ದು ವಿಸ್ಟೇಜ್ ಆಪ್ ಅಂತ ಬರುತ್ತೆ, ಆ ಆಪ್ ಅಲ್ಲಿ ನಿಮ್ಗೆ ತೋರಿಸುತ್ತೆ. ಆ ಆಪ್ ಅನ್ನ, ಆ ಡಿಜಿಸ್ಟರ್ ನಂಬರ್ ನೀವು ತಗೊಂಡು ಹೋಯ್ತಪ್ಪ ಅಂದ್ರೆ, ನಮ್ಮ ಇಡೀ ಡಿಸ್ಟ್ರಿಕ್ಟ್ ಹೋಯ್ತು, ತಾಲೂಕು ಇರ್ತಕ್ಕಂಥ ಬ್ರಾಂಚಸ್ ಹೋಗಿ ಇಲ್ಲಿರ್ತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡೋಕ್ಕಿಂತ ಮುಂಚೆ ಈ ಐಡಿ ನಂಬರ್ ಹೇಳ್ತಪ್ಪ ಅಂದ್ರೆ ನಿಮ್ಮ ಹೆಸರು ಬರುತ್ತೆ. ಅದ್ರ ಜೊತೆ ಯಾವುದೇ ಪ್ರಾಡಕ್ಟ್ ಗಳನ್ನ ನೀವು ಖರೀದಿ ಮಾಡಿತಪ್ಪ ಅಂತಂದ್ರೆ ನಿಮ್ಗೆ GST ಬಿಲ್ ಬರುತ್ತೆ. ಅದ್ರ ಜೊತೆಗೆ ಈ ವಸ್ತುಗಳನ್ನ ನಾವು ಹೊರಗಡೆ ಮಾರ್ಕೆಟ್ ಅಲ್ಲಿ ಹತ್ತತ್ರ ನಾವು ಹುಟ್ಟಿದಾಗಿಂದ ವಸ್ತುಗಳನ್ನ ಉಪಯೋಗ ಮಾಡ್ತಾ ಇದೀವಿ. ಬಟ್ ಅಲ್ಲಿ ಉಪಯೋಗ ಮಾಡೋದ್ರಿಂದ ನಿಮ್ಗೆ ಯಾವ್ದೇ ರೀತಿ ಡಿಸ್ಕೌಂಟ್ ಸಿಕ್ಕಿಲ್ಲ, ಆಫರ್ ಸಿಕ್ಕಿಲ್ಲ, ಕ್ಯಾಶ್ ಬ್ಯಾಕ್ ಸಿಕ್ಕಿಲ್ಲ, ಯಾವ್ದೇ ರೀತಿ ನಿಮ್ಗೆ 4th ಮಂತ್ ಆಯ್ತು ಯಾವ್ದೇ ರೀತಿ ರೇಷನ್ ಫ್ರೀ ಸಿಕ್ಕಿಲ್ಲ. ಬಟ್ ಅದೇ ವಸ್ತುಗಳನ್ನ ನೀವು ಇಲ್ಲಿ ಉಪಯೋಗ ಮಾಡ್ತೇನಪ್ಪ ಅಂತಂದ್ರೆ ಪ್ರತಿ ಪ್ರಾಡಕ್ಟ್ ನ ಮೇಲೆ ನಿಮಗೆ 30% ರಿಯಾಯಿತಿ ಸಿಗುತ್ತೆ.
ಅದ್ರ ಜೊತೆಗೆ 10% ನಿಮ್ಗೆ ಆಫರ್ ಸಿಗ್ಲಿಕ್ಕೋಸ್ಕರ ಹೋಗುತ್ತೆ. ಅದ್ರ ಜೊತೆಗೆ 5 ರಿಂದ 16% ಕ್ಯಾಶ್ ಬ್ಯಾಕ್ ಅಂತ ಸಿಗುತ್ತೆ. ನಮ್ಮ ವಸ್ತುಗಳನ್ನ ನೀವು ಜಸ್ಟ್ ID ಕ್ರಿಯೇಟ್ ಮಾಡ್ಕೊಂಡ್ರೆ ಈ ರೀತಿ ನಿಮ್ಗೆ ಲಾಭ ಸಿಗುತ್ತೆ. ಅದ್ರ ಜೊತೆಗೆ ಒಂದು 3000 4 ಮಂತ್ ವರೆಗೂ ಕಂಟಿನ್ಯೂಸ್ ಯೂಸ್ ಮಾಡ್ಕೊಂತ ಹೋಯ್ತಪ್ಪ ಅಂದ್ರೆ ಪ್ರತಿ ತಿಂಗಳ 2ನೇ ಡೇಟ್ ಇಂದ 14ನೇ ಡೇಟ್ ನೊಳಗಡೆ 3000 4 ತಿಂಗಳು ಹೊರಗಡೆ ತಗೊಳ್ಳೋ ಬದಲು ಇಲ್ಲಿ ತಗೊಳ್ತಪ್ಪ ಅಂದ್ರೆ ನೀವು 5th ಮಂತ್ ಯಾವ್ದು ರೀತಿ ದುಡ್ಡು ಕೊಡೋದು ಅವಶ್ಯಕತೆ ಇಲ್ಲ. 4 ತಿಂಗಳು 3000 ತಗೊಂಡಿದ್ರಿ ಅಂತ ಹೇಳಿ ನೀವು 5ನೇ ತಿಂಗಳು ಮತ್ತೆ ನೀವು ಶಾಪಿಗೆ ಹೋದಾಗ ನಮ್ಮ ಆಫೀಸಿಗೆ ಬಂದಾಗ ಯಾವ್ದು ರೀತಿ ದುಡ್ಡು ಕೊಡೋದು ಅವಶ್ಯಕತೆ ಇಲ್ಲ. 3000 ವರ್ತ್ ನಿಮಗೆ ಪ್ರಾಡಕ್ಟ್ ನ ಫ್ರೀ ಆಗಿ ಕೊಡುತ್ತೆ 5th ಮಂತ್. ಇದು ನಮ್ಮಲ್ಲಿ ಸಿಗತಕ್ಕಂತ ನಿಮ್ ಸೆಲ್ಫ್ ಏನಪ್ಪಾ ಬೆನಿಫಿಟ್ ಅಂದ್ರೆ ನೀವು ಯಾವ್ದು ರೀತಿ ಯಾರಿಗೂ ರೆಫರ್ ಮಾಡಿಲ್ಲ, ಯಾರಿಗೂ ಜಾಯಿನ್ ಮಾಡಿಸಿಲ್ಲ, ಜಸ್ಟ್ ನಿಮ್ಮ ಮನೆಗೆ ಹೊರಗಡೆ ಕಿರಣಿ ಶಾಪ್ ಅಲ್ಲಿ ಹೊರಗಡೆ ಮಾರ್ಟ್ ಅಲ್ಲಿ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳನ್ನ ವೆಸ್ಟೀಜ್ ಶಾಪ್ ಅಲ್ಲಿ ಉಪಯೋಗ ಮಾಡ್ತಪ್ಪ ಅಂದ್ರೆ ನಿಮ್ಗೆ ಇಷ್ಟು ಲಾಭ ಸಿಗುತ್ತೆ. ಆಫರ್ ಆಯ್ತು, ಡಿಸ್ಕೌಂಟ್ ಆಯ್ತು, ಕ್ಯಾಶ್ ಬ್ಯಾಕ್ ಆಯ್ತು. 4th ಮಂತ್ ಒನ್ ಟೈಮ್ ನಿಮಗೆ ರೇಷನ್ ಫ್ರೀ ಸಿಗ್ಲಿಕ್ಕೋಸ್ಕರ ಹೋಗುತ್ತೆ 5th ಮಂತ್. ಇದು ಓನ್ಲಿ ಸೆಲ್ಫ್ ಬೆನಿಫಿಟ್. ಒಬ್ಬರೇ ನಾವು ಜಸ್ಟ್ ಉಪಯೋಗ ಮಾಡಿದ್ರೆ ಸಾಕು, ನಿಮ್ಮ ಮನೆಗೆ ಇಷ್ಟು ಲಾಭ ಸಿಗ್ಲಿಕ್ಕೋಸ್ಕರ ಸಿಗುತ್ತೆ ನಮ್ಮ ಒಂದು ಸಂಸ್ಥೆ ಒಳಗಡೆ. ಇದನ್ನ ಏನಾದ್ರೂ ನೀವು ಒಂದು ಅಪರ್ಚುನಿಟಿ ಆಗಿ ನೀವು ಮಾಡ್ತಕ್ಕಂಥ ಕೆಲಸ ಜೊತೆಗೆ ನೀವು ಟೀಚರ್ ಇದ್ರ ಮಾಡ್ಬೋದು, ನೀವು ಲೆಕ್ಚರ್ ಇದ್ರ ಮಾಡ್ಬೋದು, ನೀವು ಪೊಲೀಸ್ ಇದ್ರು ಮಾಡ್ಬೋದು, ನೀವು ಡಾಕ್ಟರ್ಸ್ ಇದ್ರು ಮಾಡ್ಬೋದು, ಪ್ರೆಸ್ ರಿಪೋರ್ಟರ್ ಇದ್ರು ಮಾಡ್ಬೋದು. ನೀವು ಯಾವುದೇ ಒಂದು ರಂಗದಲ್ಲಿ ಇದ್ರಪ್ಪ ಅಂತಂದ್ರೆ ಆ ರಂಗದಲ್ಲಿ ಇದ್ದುಕೊಂಡು ಇದನ್ನ ಆಸ್ ಎ ಪಾರ್ಟ್ ಟೈಮ್ ಆಗಿ ಡೈಲಿ 1 hour 2 hour ಕೂಡ ಇದ್ರಲ್ಲಿ ಮಾಡ್ಕೊಂತ ಹೋಗ್ಬೋದು. ಯಾವ್ದೇ ರೀತಿ ಟೈಮ್ ಲಿಮಿಟ್ ಇರಲ್ಲ. ಆ ತರ ಮಾಡ್ತೇನಪ್ಪ ಅಂತಂದ್ರೆ ಈ ತರ ID ಕ್ರಿಯೇಟ್ ಮಾಡ್ಕೊಂಡು ಪ್ರಾಡಕ್ಟ್ ಗಳನ್ನು ಉಪಯೋಗ ಮಾಡಿ ನಿಮ್ಗೆ ಏನಾದ್ರು ಚೆನ್ನಾಗಿ ಅನಿಸ್ತಪ್ಪ ಅಂತಂದ್ರೆ ನಿಮಗೆ ಪರಿಚಿರ್ತಕ್ಕಂಥ ವ್ಯಕ್ತಿಗಳಿಗೆ ಜಸ್ಟ್ ರೆಫರ್ ಮಾಡ್ತಕ್ಕಂಥದ್ದು. ಯಾವ್ದೇ ರೀತಿ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಕ್ಕಂಥದ್ದು ಕೆಲಸ ಇರೋದಿಲ್ಲ, ಜಸ್ಟ್ ಓನ್ಲಿ ರೆಫರ್ ಮಾಡ್ತಕ್ಕಂಥದ್ದು. ನಾವ್ ಯಾವ್ದಾದ್ರು ಒಂದು ಹೊರಗಡೆ ಬಟ್ಟೆ ತಗೊಂಡಿದ್ದೀನಪ್ಪ ಅಂದ್ರೆ ಚೆನ್ನಾಗಿದಪ್ಪ ಅಂದ್ರೆ ಯಾವ ರೀತಿ ನಾವು ಪ್ರಮೋಟ್ ಮಾಡ್ತೀವೋ ಅದೇ ತರ ಟಿವಿಯಲ್ಲಿ ಐಶ್ವರ್ಯ ಬಂದ್ ಏನ್ ಕೆಲಸ ಮಾಡ್ತಾಳೋ, ವಿರಾಟ್ ಕೊಹ್ಲಿ ಬಂದ್ ಏನ್ ಕೆಲಸ ಮಾಡ್ತಾನೋ ಅದೇ ಕೆಲಸನ ನಾವು ಜನರ ಮುದ್ದೆ ಅದೇ ಕೆಲಸ ಮಾಡ್ತಪ್ಪ ಅಂತಂದ್ರೆ ನಮಗೆ ಕಂಪನಿ ನಿಮ್ಗೆ 9 ತರ ಇನ್ಕಮ್ ಕೊಡ್ಲಿಕ್ಕೋಸ್ಕರ ಹೋಗುತ್ತೆ. ಓಕೆ, ಮೊದಲ ಇನ್ಕಮ್ ಬರುತ್ತೆ ರಿಟೇಲ್ ಪ್ರಾಫಿಟ್ ಅಂತೇಳಿ. ರಿಟೇಲ್ ಪ್ರಾಫಿಟ್ ಅಂತಂದ್ರೆ ಉಪಯೋಗದ ಮೇಲೆ ಉಳಿತಾಯ ಅಂತೇಳಿ. ನೀವು ಪ್ರಾಡಕ್ಟ್ ಗಳನ್ನು ಉಪಯೋಗ ಮಾಡಿದ್ರೆ ನಿಮ್ಗೆ ಉಳಿತಾಯ ಸಿಗುತ್ತೆ. ಯಾವ ರೀತಿಯಪ್ಪ ಅಂತಂದ್ರೆ ನಾವು ಹೊರಗಡೆ ಯಾವುದೇ ಒಂದು ವಸ್ತುಗಳನ್ನ ಖರೀದಿ ಮಾಡ್ತೇವಪ್ಪ ಅಂದ್ರೆ ನಮಗೆ ಸಿಗುತ್ತೆ MRP ಮೇಲೆ, ಅಂದ್ರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಮೇಲೆ ನಮಗೆ ಸಿಗ್ಲಿಕ್ಕೋಸ್ಕರ ಹೋಗುತ್ತೆ. ಬಟ್ ಅದೇ ಒಂದು ವಸ್ತುಗಳನ್ನ ನಮ್ಮ ಒಂದು ಸಂಸ್ಥೆಗಳನ್ನ ನೀವು ID ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ID ಮೇಲೆ ಉಪಯೋಗ ಮಾಡ್ತೀನಪ್ಪ ಅಂತಂದ್ರೆ ನಿಮಗೆ 10 ರಿಂದ 30% ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಅಂದ್ರೆ 1000 rupees ವರ್ತ್ ಇದೆಪ್ಪ ಅಂದ್ರೆ ನಿಮ್ಗೆ 700 ಸಿಗುತ್ತೆ. ಈ ತರ ಮೊದಲನೇ ಇನ್ಕಮ್ ನಮ್ಗೆ ನಮ್ಮ ಕಂಪ್ನಿ ಕೊಡುತ್ತೆ ರಿಟೇಲ್ ಪ್ರಾಫಿಟ್ ಅಂತೇಳಿ. ಅದ್ರ ಜೊತೆಗೆ ಎರಡನೇ ಇನ್ಕಮ್ ಕೊಡುತ್ತೆ ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್ ಅಂತೇಳಿ. 5 ರಿಂದ 16% ಕೊಡ್ಲಿಕ್ಕೋಸ್ಕರ ಹೋಗುತ್ತೆ. ನೀವು ಬಿಲ್ ಮಾಡಿಸಿದಾಗ ಕಂಪನಿ ನಿಮ್ಗೆ PV ಅಂತ ಕೊಡುತ್ತೆ. ಜಸ್ಟ್ ನೀವು ಸ್ಟಾರ್ಟಿಂಗ್ ಅಲ್ಲಿ 5% ಅಂತ ಇರ್ತೀರ, ಆ 5% ಮೇಲೆ ನೀವು ಮಾಡ್ತಕ್ಕಂಥ PV ಮೇಲೆ ಕಮಿಷನ್ ಕೊಡ್ಲಿಕ್ಕೋಸ್ಕರ ಹೋಗುತ್ತೆ 5% ಅಂತೇಳಿ. ಇದನ್ನ ನಮ್ಮ ಕಂಪನಿಯಲ್ಲಿ ಕರೀತಾರೆ ಎರಡನೇ ಇನ್ಕಮ್ ಅಂತೇಳಿ, ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್ ಅಂತೇಳಿ. ಮೂರನೇ ಇನ್ಕಮ್ ಬರುತ್ತೆ ಡೈರೆಕ್ಟರ್ ಬೋನಸ್ ಅಂತೇಳಿ 4% ಕೊಡ್ಲಿಕ್ಕೋಸ್ಕರ ಹೋಗುತ್ತೆ. ಅದ್ರ ಜೊತೆಗೆ 4ನೇ ಇನ್ಕಮ್ ಬರುತ್ತೆ ಟೀಮ್ ಬಿಲ್ಡಿಂಗ್ ಬೋನಸ್ ಅಂತೇಳಿ 3% ಕೊಡುತ್ತೆ. 5ನೇ ಇನ್ಕಮ್ ಬರುತ್ತೆ ಲೀಡರ್ಶಿಪ್ ಹೋರ್ಡಿಂಗ್ ಬೋನಸ್ ಅಂತೇಳಿ 18% ಕೊಡ್ಲಿಕ್ಕೋಸ್ಕರ ಹೋಗುತ್ತೆ. ಅದ್ರ ಜೊತೆಗೆ ಕಂಪನಿ ಕಡೆಯಿಂದಾನೆ ಫಾರಿನ್ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಒಂದು ಫಂಡ್ ಅಂತ ಕೊಡುತ್ತೆ, ಫಾರಿನ್ ಫಂಡ್ ಅಂತೇಳಿ. ಅದ್ರ ಜೊತೆಗೆ ಟ್ರಾವೆಲ್ ಫಂಡ್ ಅಂತೇಳಿ ಇದನ್ನ 3% ಕೊಡುತ್ತೆ. ಅಂದ್ರೆ ಕಂಪನಿನೇ ವರ್ಷದಲ್ಲಿ 2 ಸಲ ಈ ಫಂಡ್ ಅನ್ನು ಯೂಸ್ ಮಾಡ್ಕೊಂಡು ನೀವು ಫಾರಿನ್ ಟ್ರಿಪ್ ಹೋಗ್ಬೋದು ಕಂಪನಿ ಕಡೆಯಿಂದಾನೆ ಫ್ರೀ ಹೊತ್ತಿಂದ ಆ ಫಂಡ್ ಅನ್ನು ಯೂಸ್ ಮಾಡ್ಕೊಂಡು. ಅದ್ರ ಜೊತೆಗೆ ಕಂಪನಿ ಕಡೆಯಿಂದಾನೆ 6ನೇ ಇನ್ಕಮ್ ಬರುತ್ತೆ ಕಾರ್ ಫಂಡ್ ಅಂತೇಳಿ 5% ಕೊಡುತ್ತೆ. ನಿಮ್ಗೆ ಇಷ್ಟವಾದ ಕಾರ್ನ ಇಷ್ಟವಾದ ಶೋರೂಮ್ ಅಲ್ಲಿ ಖರೀದಿ ಮಾಡಬಹುದು, ಅದಕ್ಕೋಸ್ಕರ ಜಸ್ಟ್ ಕಂಪನಿ ಫಂಡ್ ಅಂತ ಕೊಡುತ್ತೆ ಕಾರ್ ಫಂಡ್ ಅಂತೇಳಿ. ಇದು 5% ಕೊಡುತ್ತೆ ನೀವು ಮಾಡಿದ ಬಿಸ್ನೆಸ್ ಮೇಲೆ. ಅದ್ರ ಜೊತೆಗೆ 8ನೇ ಇನ್ಕಮ್ ಬರುತ್ತೆ ಹೌಸ್ ಫಂಡ್ ಅಂತೇಳಿ. ಇದು ಕೂಡ ನಿಮ್ ಇಷ್ಟವಾದ ಮನೆನ ಇಷ್ಟವಾದ ಜಾಗದಲ್ಲಿ ಕಟ್ಸ್ಕೊಳ್ಬಹುದು, ಅದಕ್ಕೋಸ್ಕರ ಕಂಪನಿ ಹೌಸ್ ಫಂಡ್ ಅಂತ ಕೊಡುತ್ತೆ 3%. ಅದ್ರ ಜೊತೆಗೆ ಲಾಸ್ಟ್ ಇನ್ಕಮ್ ಬರುತ್ತೆ LIT ಕ್ಲಬ್ ಬೋನಸ್ ಅಂತೇಳಿ. ಇದನ್ನ 2% ಕೊಡುತ್ತೆ, ಅನ್ಲಿಮಿಟೆಡ್ ಆಗಿರ್ತಕ್ಕಂಥ ಇನ್ಕಮ್. ಇದೊಂದೇ ಇನ್ಕಮ್ ನ ನಾವು 20 ಲಕ್ಷವರೆಗೂ ಗಳಿಸಬಹುದಾಗ ಆಗಿರ್ತಕ್ಕಂಥ ಇನ್ಕಮ್ LIT ಕ್ಲಬ್ ಬೋನಸ್ ಅಂತೇಳಿ 2% ಕೊಡುತ್ತೆ. ಇಷ್ಟು ಈ 9 ಆದಾಯ ನೀವು ಯಾವಾಗ ಗಳಿಸಬಹುದಪ್ಪ ಅಂತಂದ್ರೆ, ಯಾವಾಗ ಅಚೀವ್ಮೆಂಟ್ ಮಾಡ್ಕೋಬಹುದಪ್ಪ ಅಂತಂದ್ರೆ ಈ ಒಂದು ಸಂಸ್ಥೆಯಲ್ಲಿರ್ತಕ್ಕಂಥ ಟ್ರೈನಿಂಗ್ ನ ಅಟೆಂಡ್ ಮಾಡೋದ್ರ ಮುಖಾಂತರ, ಇಲ್ಲಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ನ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಸಿಸ್ಟಮ್ ನ ಎಲ್ಲ ಅರ್ಥ ಮಾಡ್ಕೊಂಡು ಹತ್ತತ್ರ 2 ವರ್ಷ 2 ತಾಸು ಈ ಕಂಪ್ನಿಯಲ್ಲಿ ಟೈಮ್ ಕೊಡ್ತಪ್ಪ ಅಂತಂದ್ರೆ ಈ 9 ತರ ಇನ್ಕಮ್ ನ ಇದರಲ್ಲಿ ನೀವು ಅಚೀವ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಇಷ್ಟು ಇನ್ಕಮ್ ನ ಅಚೀವ್ ಮಾಡಿರ್ತಕ್ಕಂಥವ್ರು ಇಡೀ ಇಂಡಿಯಾದಲ್ಲಿ ಸಾವಿರಾರು ಲಕ್ಷಾಂತರಗಳನ್ನ ನೀವು ಜನರಲ್ಲಿ ನೋಡ್ಬೋದು. ನಾವು ಕೂಡ ಈ ಒಂದು ಜರ್ನಿಯಲ್ಲಿ ಮಾಡ್ತಕ್ಕಂಥ ಈ ಕಂಪ್ನಿಲಿ ಜರ್ನಿ ಮಾಡಕ್ಕಂಥ ಈ ಒಂದು ಸಂಸ್ಥೆ ಒಳಗಡೆ ನಾನು ಜಾಯ್ನ್ ಆಗ್ಲಿಕ್ಕೋಸ್ಕರ 3 ವರ್ಷ ಆಯ್ತು. 3 ವರ್ಷದ ಹಿಂದ್ಗಡೆ ಆಸ್ ಎ ಬೇಸಿಕಲಿ ನಾನು ಸ್ಟೂಡೆಂಟ್ ಆಗಿರ್ಬೇಕಾದ್ರೆ ಒಂದು ಅಪರ್ಚುನಿಟಿ ಯೂಸ್ ಮಾಡ್ಕೊಂಡು ಇಲ್ಲಿ ಇರತಕ್ಕಂಥ ವಸ್ತುಗಳನ್ನು ನಾನು ಉಪಯೋಗ ಮಾಡಿದೆ.
ಉಪಯೋಗ ಮಾಡಿಸಿದ್ದಕ್ಕೋಸ್ಕರ ಜಸ್ಟ್ ನನ್ನ ಅಕೌಂಟಿಗೆ ಬಂದಿರತಕ್ಕಂಥದ್ದು ₹142 142 ಬಟ್ ಇದು ಯಾವ್ದೇ ರೀತಿ ನಾನು ಕೆಲಸ ಮಾಡ್ಲಿಕ್ಕೋಸ್ಕರ ಬಂದಿರತಕ್ಕಂತ ಇನ್ಕಮ್ ಅಲ್ಲ, ಜಸ್ಟ್ ನಾನು ಶಾಪ್ ಚೇಂಜ್ ಮಾಡಿಸೋಕೋಸ್ಕರ ಬಂದಿರತಕ್ಕಂತ ಇನ್ಕಮ್. ಈ ಇನ್ಕಮ್ ನ ನನಗೆ ಪರಿಚಯ ಇರ್ತಕ್ಕಂಥ ವ್ಯಕ್ತಿಗಳಿಗೆ ರೆಫರ್ ಮಾಡ್ತಾ, ಫ್ರೆಂಡ್ಸ್ ಗೆ, ಕೊಲೀಸ್ ಗೆ, ರಿಲೇಷನ್ಸ್ ಗೆ ರೆಫರ್ ಮಾಡ್ತಾ ಹೋಗಿದ್ದಕ್ಕೋಸ್ಕರ ಈಗ ಅಟ್ ಪ್ರೆಸೆಂಟ್ ₹31,304 ನಾನು ಪರ್ ಮಂತ್ ಅರ್ನಿಂಗ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಇದೇ ಒಂದು ಸಂಸ್ಥೆ ಕಡೆಯಿಂದ ಫಾರಿನ್ ಅಂದ್ರೆ ವಿದೇಶಕ್ಕೆ ಇದೇ ಒಂದು ಸಂಸ್ಥೆ ಕಡೆಯಿಂದ ಫಾರಿನ್ ಫಂಡ್ ಯೂಸ್ ಮಾಡ್ಕೊಂಡು ಟ್ರಾವೆಲ್ ಫಂಡ್ ನ ಅಚೀವ್ ಮಾಡ್ಕೊಂಡು ಕಾಶಿ ಇದೇ ಒಂದು ಸಂಸ್ಥೆ ಕಡೆಯಿಂದ ಥೈಲ್ಯಾಂಡ್ ಅನ್ನೋ ದೇಶಕ್ಕೆ 1 ವಾರಗಳ ಕಾಲ ಇದೇ ಕಂಪನಿ ಕಡೆಯಿಂದ ಫ್ರೀ ಆಗಿ ಕೂಡ ವಿದೇಶ ಪ್ರಯಾಣ ಕೂಡ ಮಾಡ್ಕೊಂಡು ಬಂದಿದೀವಿ ಇದೇ ಒಂದು ಸಂಸ್ಥೆ ಕಡೆಯಿಂದ. ಅದ್ರ ಜೊತೆಗೆ ಇದೇ ಒಂದು ಸಂಸ್ಥೆಯಿಂದ ಅರ್ನ್ ಮಾಡಿರ್ತಕ್ಕಂಥ ದುಡ್ಡಿನಿಂದಾನೆ ಒಂದು ಸಣ್ಣ ಬೈಕ್ ತಗೊಂಡಿದ್ದೀನಿ, TVS ರೈಡರ್ ಅಂತೇಳಿ 1,25,000 ಈ ಒಂದು ಸಂಸ್ಥೆ ಕಡೆಯಿಂದ ನಾನು ಪಾರ್ಟ್ ಟೈಮ್ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಈ 1 year ಆಯ್ತಷ್ಟೇ ಫುಲ್ ಟೈಮ್ ತಗೊಂಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಇದು ನಂದ ಒಂದು ಅಚೀವ್ಮೆಂಟ್ ಆಯ್ತಪ್ಪ ಅಂತಂದ್ರೆ, ನನಗೆ ಅಪರ್ಚುನಿಟಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಒಂದು ಸೀನಿಯರ್ ಅಂತ ಕರಿಬಹುದು, ಶರಣು ಬಸವ ಅಂತೇಳಿ ನಮ್ಮ ಸಿಂಧನೂರಿನವರೇ. ಈ ಒಂದು ಸಂಸ್ಥೆಗೆ ಅವ್ರು ಜಾಯ್ನ್ ಆಗಿ ಹತ್ತತ್ರ 10 ರಿಂದ 11 ವರ್ಷ ಆಯ್ತು. ಈಗ ಪರ್ ಮಂತ್ ಅವ್ರ ಆದಾಯ ₹4,00,000. ಅದ್ರ ಜೊತೆಗೆ ಕಂಪನಿ ಕಡೆಯಿಂದ 2 ಕಾರ್ನ ಪರ್ಚೇಸ್ ಮಾಡಿದ್ದಾರೆ. ಹತ್ತತ್ರ 6 ಸಲ ಫಾರಿನ್ ಟ್ರಿಪ್ ಹೋಗಿದ್ದಾರೆ. ಅದರಲ್ಲಿ ಕೂಡ 1 ಟೈಮ್ ಸ್ವಿಟ್ಜರ್ಲೆಂಡ್ ಕೂಡ ಹೋಗಿದ್ದಾರೆ, 2 ರಿಂದ 3 ಸಲ ಥೈಲ್ಯಾಂಡ್ ಕೂಡ ಹೋಗಿದ್ದಾರೆ, 1 ಟೈಮ್ ಸೌದಿ ಅರೇಬಿಯಾ ಕೂಡ ಹೋಗಿದ್ದಾರೆ. ಇಷ್ಟು ಫಾರಿನ್ ಟ್ರಿಪ್ ನ ಅಚೀವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ 50 lakhs ವರ್ತ್ ಮನೆ ಕೂಡ ಕಟ್ಟಿಸಿದ್ದಾರೆ ಇದೇ ಒಂದು ಸಂಸ್ಥೆಯ ಹೌಸ್ ಫಂಡ್ ಯೂಸ್ ಮಾಡ್ಕೊಂಡು. ಅವರು ಸೀನಿಯರ್ ಇದ್ದಾರೆ, ಬಳ್ಳಾರಿ ಇರತಕ್ಕಂತ ಅಬ್ದುಲ್ ಶಬೀರ್ ಸರ್ ಅಂತೇಳಿ. ಅವರು ಕೂಡ ಈ ಒಂದು ಸಂಸ್ಥೆ ಒಳಗಡೆ 12 ರಿಂದ 13 ವರ್ಷ ಐತಿ ಕಂಪನಿಯಲ್ಲಿ ವರ್ಕ್ ಮಾಡಕತ್ತೆ. ಇದೇ ಒಂದು ಸಂಸ್ಥೆ ಕಡೆಯಿಂದ ಒಂದು ತಿಂಗಳ ಆದಾಯ ಗಳಿಸ್ತಕ್ಕಂಥದ್ದು ಬರೋಬ್ಬರಿ 14 ಲಕ್ಷ. ಜಸ್ಟ್ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಅವ್ರ ಹಿಸ್ಟ್ರಿ ಸಿಗುತ್ತೆ. ಅಬ್ದುಲ್ ಶಬೀರ್ ವೆಸ್ಟೀಜ್ ಅಂತ ಹೊಡೆದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ಲಿಕ್ಕೋಸ್ಕರ ಹೋಗುತ್ತೆ. ಅದರ ಜೊತೆ ಕಂಪನಿ ಕಡೆಯಿಂದ ಅವರು ಕೂಡ ಹತ್ತತ್ರ 5 ಕಾರ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ. ಅದರಲ್ಲಿ ಕೂಡ ಒಂದು ಮರ್ಸಿಡೀಸ್ ಬೆನ್ಸ್ ಅಂತೇಳಿ ಲಕ್ಸುರಿ ಕಾರ್ಗಳನ್ನ ಇದೇ ಒಂದು ಸಂಸ್ಥೆ ಕಡೆಯಿಂದ ಇರತಕ್ಕಂತ ಕಾರ್ ಫಂಡ್ ನ ಯೂಸ್ ಮಾಡ್ಕೊಂಡು ಅವ್ರು ಕೂಡ ತಗೊಂಡಿರ್ತಕ್ಕಂಥದ್ದು. ಈ ತರದಲ್ಲಿ ಸುಮಾರು ಜನ ಜೀರೋದಿಂದ ಸ್ಟಾರ್ಟ್ ಮಾಡಿ ಎಷ್ಟೋ ಜನ ಆಟೋ ಡ್ರೈವರ್ ಕೂಡ ಇದರಲ್ಲಿ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದಾರೆ. ಎಷ್ಟೋ ಜನ ಮಾರುಕಟ್ಟೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಇದರಲ್ಲಿ ದುಡಿತಾ ಇದ್ದಾರೆ. ಎಷ್ಟೋ ಜನ ಲೆಕ್ಚರಿಂಗ್ ಮಾಡ್ತಕ್ಕಂಥವ್ರು ದುಡಿತಾ ಇದ್ದಾರೆ. ಎಷ್ಟೋ ಜನ ಡಿಗ್ರಿ ಓದ್ತಕ್ಕಂಥ ಸ್ಟೂಡೆಂಟ್ಸ್ ಕೂಡ ಇದರಲ್ಲಿ ಪಾರ್ಟ್ ಟೈಮ್ ಇನ್ವಾಲ್ವ್ ಆಗಿ ಕಾರ್ ತಗೊಂಡು ಅಡ್ಡಾಡ್ತಿದ್ದಾರೆ. ಈ ಅಪರ್ಚುನಿಟಿ ಅಂತದಪ್ಪ ಅಂದ್ರೆ ನಮ್ಮಂತ ಆಮ್ ಆದ್ಮಿಗಳಿಗೆ ಒಳ್ಳೆ ಅದ್ಭುತವಾದ ಅವಕಾಶ ಅಂತಾನೆ ಹೇಳಬಹುದು. ಅದಕ್ಕೋಸ್ಕರ ಇವೆಲ್ಲ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ಕೇಳ್ತಾ ಇದ್ದೀರಾ, ಈ ಅದ್ಭುತ ಅವಕಾಶ ನಿಮ್ಗೋಸ್ಕರ ಸಿಗ್ಲಿಕ್ಕೋಸ್ಕರ ಹೋಗ್ತಾ ಇದೆ. ಇದ್ರ ಬಗ್ಗೆ ಇನ್ನೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತಂದ್ರೆ ಇದರಲ್ಲಿ ನೀವು ನಂಬರ್ ಕೊಟ್ಟಿರ್ತಕ್ಕಂಥದ್ದು, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತಪ್ಪ ಅಂತಂದ್ರೆ ನಿಮ್ಗೆ ಎಕ್ಸ್ಟ್ರಾ ನೀವು ನೇರವಾಗಿ ಭೇಟಿಯಾಗಿ ನಮ್ಮ ಕಾಂಟ್ಯಾಕ್ಟ್ ಮಾಡಬಹುದು. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಬಹುದು. ಏನಾದರೂ ಪ್ರಶ್ನೆಗಳಿತ್ತಪ್ಪ ಅಂದ್ರೆ ನೇರವಾಗಿ ಆ ನಂಬರ್ಗೆ ಕಾಲ್ ಮಾಡಿ ನೀವು ವಿಚಾರಿಸಬಹುದು. ಎಲ್ಲರಿಗೂ ಈ ಒಂದು ವಿಡಿಯೋ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ವಿಶ್ ಯು ವೆಲ್.